ಗೇರ್ ಗೇರ್ ಮಂಗಣ್ಣ ಜಡೆ ಜಗಳ ಬಿಡ್ಸಣ್ಣ ಕೋತಿ ಎಂಟ್ರಿ ಜುಟ್ಟು ಹಿಡಿದು ಜಗಳ ಆಡಿದ ನಾರಿಯರು. ಮಹಿಳೆಯರ ಫೈಟಿಂಗ್ಗೆ ಅಪಾರ್ಟ್ಮೆಂಟ್ನ ನಿವಾಸಿಗಳೇ ಶಾಕ್ ಆಗೋಗಿದ್ದಾರೆ. ಕೋತಿಗಾಗಿ ಅಕ್ಕಪಕ್ಕದವರು ಜುಟ್ಟು ಹಿಡಿದು ಹೊಡೆದಾಡ್ಕೊಂಡಿದ್ದಾರೆ. ಕೆಂಗೇರಿ ಉಪನಗರದ ಕೆಎಚ್ಪಿ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಠಾಣೆ ಮೆಟ್ಟಿಲೇರಿದ್ರು ಕೂಡ ಇನ್ನೂ ಕೂಡ ಕೋತಿ ವಿಚಾರಕ್ಕೆ ನಡೆದಂತಹ ಗಲಾಟೆ ನಿಲ್ತಾ ಇಲ್ಲ. ಕೋತಿ ವಿಚಾರಕ್ಕೆ ಮಹಿಳೆಯರು ಜುಟ್ಟು ಹಿಡ್ಕೊಂಡು ಹೊಡೆದಾಡಿದ್ದಾರೆ. ಕೊನೆಗೆ ಅದು ಪೊಲೀಸ್ ಸ್ಟೇಷನ್ ಮೆಟ್ಲಿ ಏರೋ ಹಾಗಾಗಿದೆ. ಅಷ್ಟಾದರೂ ಕೂಡ ಇನ್ನೂ ಈ ಜಗಳ ನಿಂತಿಲ್ಲ. ಜಡೆ ಜಗಳಕ್ಕೆ ಕಾರಣ ಆಗಿದ್ದೇನಪ್ಪ ಅಂದರೆ ಅದೊಂದು ಕೋತಿಯಿಂದಾಗಿ ಮಹಿಳೆಯರ ನಡುವೆ ಕಲಹ ಶುರುವಾಗಿದೆ. ಕೆಂಗೇರಿ ಉಪನಗರ ಕೆಎಚ್ಬಿ ಫ್ಲಾಟ್ನ ಅಪಾರ್ಟ್ಮೆಂಟ್ಗೆ ಕೋತಿ ಎಂಟ್ರಿ ಕೊಟ್ಟಿತ್ತು. ಈ ಕೋತಿಯಿಂದ ಮಹಿಳೆಯರ ಮಧ್ಯೆ ಜಗಳ ಆಗಿದೆ. ಸಂಡೇ ಒಂದು ದಿವಸ 4 ಗಂಟೆ ಒಳಗಡೆ ಇಲ್ಲಿ ಮಂಕಿಗಳು ಬಂದಿತ್ತು. ಮಂಕಿಗಳು ಬಂದಾಗ ಅವ್ರು ಓಡಿಸಿ ಅಂತ ಹೇಳಿದ್ದಕ್ಕೆ ನಮ್ಮ ಮಗ ಕಲ್ಲೆತ್ತು ಹಾಕಿದ್ದಾನೆ. ಕಲ್ಲೆತ್ತು ಹಾಕಿದಾಗ ಆ ಗ್ಲಾಸ್ ಮಿರರು ಸೀಲ್ ಬಿಟ್ಕೊಂಡಿದೆ. ಅವರು ಮಗ ಬಂದು ಮನೆ ಹತ್ರ ಬಂದು ಹೇಳಿದ್ರು, ಈ ಥರ ನಿಮ್ಮ ಮಗ ಗ್ಲಾಸ್ ಹೊಡೆದಿದ್ದಾನೆ, ನಮ್ಗೆ ಕಟ್ಕೊಡಿ ಅಂತ. ಆಯ್ತಪ್ಪ, ನಾನು ಕಟ್ಕೊಡ್ತೀನಿ, ಏನಾಗಿದೆ ನನಗೆ ಗೊತ್ತಿಲ್ಲ, ಅದು ನಡೆದಾಗ ನಾನು ಇರಲಿಲ್ಲ, ನಾನು ಬಂದು ನೋಡ್ಬಿಟ್ಟು ಕಟ್ಕೊಡ್ತೀನಿ ಅಂದೆ. 1 ಅವರ್ ಬಿಟ್ಟು 1.5 ಅವರ್ ಬಿಟ್ಟು ತಿರ್ಗಾ ಅಕ್ಕ ತಮ್ಮ ಇಬ್ಬರು ಬಂದು ತಿರ್ಗಾ ಹೇಳಿದ್ರು, ನೀವು ಬಂದಿಲ್ಲ, ನೋಡಿಲ್ಲ, ಕಟ್ಕೊಡಿ, ನಮಗೆ ಓನರು ನಮ್ಗೆ ಕಟ್ಕೊಡಕ್ಕೆ ಹೇಳ್ತಾರೆ ಅಂದರು. ಆಯಿತು ಬಿಡಮ್ಮ, ನಾನು ಕಟ್ಕೊಡ್ತೀನಿ ಅಂತ ಹೇಳಿದೆ. ಫಸ್ಟು ನೀವು ಬಂದು ನೋಡಿ ಅಂದರು. ಆಮೇಲೆ ನಮ್ಮ ಬ್ರದರ್ನ ಕಳಿಸ್ದೆ. ಒಂದು 6:37ಗೆ ಡೋರ್ ಲಾಕ್ ಆಗಿತ್ತು ಅಂತ ಬಂದು ಹೇಳಿದ್ರು. ಅದು ಸಂಡೇ ನಡೆದಿದ್ದು. ತಿರ್ಗಾ ಮಂಡೇ ಏನಿಲ್ಲ. ಟ್ಯೂಸ್ಡೇ ಅಲ್ಲಿಂದ ಕೆಟ್ಟದಾಗಿ ಮಾತಾಡಿದ್ರು, ನಿಮ್ಗೆ ಹಾಕ್ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಕಲ್ಲು ಹಾಕ್ತಿರ, ನಿಮ್ಮ ಮಗ ಕಲ್ಲು ಹಾಕ್ತಾನೆ, ನೀವು ಕಟ್ಕೊಡಲ್ಲ, ಎಷ್ಟು 3 ದಿವಸ ಆಯ್ತಲ್ಲ ಅಂತ ಅಂದರು. ಅದೇನಿದೆ ನಿಮ್ಮ ಅಮ್ಮನ ಹತ್ರ ಮಾತಾಡ್ಬಿಟ್ಟು ನಾನು ಹಾಕಿಸ್ಕೊಡ್ತೀನಿ ಅಂತ ಹೇಳಿದೆ. ಸರಿ, ಅವತ್ತು ಮಂಗಳವಾರ ಸಾಯಂಕಾಲನೇ ಅಮ್ಮ ಮಗಳು ಇಬ್ಬರು ಬಂದು ಇಲ್ಲಿ ಗಲಾಟೆ ಮಾಡಿದ್ರು ಅಂಗಡಿ ಹತ್ರ. ನಾನು ಅವ್ರ ಮನೆ ಹತ್ರನೂ ಹೋಗಿಲ್ಲ, ಯಾವುದಕ್ಕೂ ಇದು ಹೋಗಿಲ್ಲ. ಇಲ್ಲಿಗೆ ಬಂದು ನನ್ನ ಮಗನ ಹೊಡಿಯೋಕೆ ಬಂದರು. ಆ ಪ್ರೊಟೆಕ್ಷನಲ್ಲಿ ಈ ಥರ ಎಲ್ಲ ಮಾತಾಡಬೇಡ, ಕೆಟ್ಟದಾಗಿ ಹೋಗೇಲೆ, ನಿಮ್ಗೆ ಹಾಕ್ಕೊಳಕ್ಕೆ ಯೋಗ್ಯತೆ ಇಲ್ಲ, ಈ ಥರ ಪದಗಳೆಲ್ಲ ಯೂಸ್ ಮಾಡಿದ್ರು. ಅವರು ಮಗಳೇ ಜಾಸ್ತಿ ಯೂಸ್ ಮಾಡಿದ್ದು, ಅವ್ರ ಅಮ್ಮನಿಗಿಂತ ಜಾಸ್ತಿ. ಅವರಮ್ಮ, ನಿನ್ನ ಅಂಗಡಿನೇ ಇಲ್ಲದೆ ಎತ್ತಿಸ್ಬಿಡ್ತೀನಿ, ಒಂದು ಅಂಗಡಿ ನಡ್ಸ್ಕೊಳ್ಳೋಗಿ ನಿನಗೆ ಇಷ್ಟು. ನಾವು ಅಸೋಸಿಯೇಟ್ಸ್ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಅವರು ನಾವು ಮಾತಾಡ್ತೀವಿ ಅಂತಂದರು. ಮತ್ತು ಅದನ್ನೇನು ತೀರ್ಮಾನ ತಗೊಳ್ದೇ ಇದ್ದಾಗ ಮತ್ತೆ ಕೇಳಿದ್ವಿ, ಏನಮ್ಮ ಹಾಕ್ಸ್ತೀಲ್ಲ, ಹಾಕ್ಸ್ಕೊಳ್ಳೋಣ ಅಂತಂದ್ವಿ. ಇಲ್ಲ ನಾವು ಹಾಕಲ್ಲ, ನೀವೇ ಮಾಡಿರೋದು, ನಾವ್ಯಾಕೆ ಹಾಕೋಣ ಅಂತ ಗಲಾಟೆ ಮಾಡೋಕ್ಕೆ ಬಂದ್ಲು. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಮಾತಾಡ್ಸಾಗ ಬಂದು ಚಪ್ಪಲಿ ತೊಗೊಂಡ್ಲು. ಚಪ್ಪಲಿಲಿ ಹೊಡಿತೀನಿ, ನೀವು ಏನೇನೋ ಮಾತಾಡ್ತಿದ್ದೀರ ಅಂತ. ನಾವ್ಯಾಕೆ ಮಾತಾಡೋಣ, ನೀನು ಮಾಡಿರೋ ಕೆಲಸಕ್ಕೆ ನಾವೇನು ಮಾತಾಡೋಣ ಕೇಳಿದ್ದಕ್ಕೆ ಅದಕ್ಕೆ ಅವ್ರು ಜುಟ್ಟು ಹಿಡ್ಕೊಂಡು ಹೆಂಗ್ಸ್ರಂಗ್ಸು ಕಿತ್ತಾಡ್ತಿದ್ವಿ. ಅದನ್ನು ಬಿಡ್ಸೋಕೆ ಹೋದಾಗ ಅದಕ್ಕೆ ಹೊಡೆದ್ಬಿಟ್ರು ಅಂತ ಬಂದ್ಬಿಡ್ತದ್ದು. ಅದು ಬಂದಾದ್ಮೇಲೆ ನಾವು ಹೇಳಿದ್ವಿ, ಹಾಕಂಗಿಲ್ಲ, ಹಾಕಿ ಇಲ್ಲ ಬಿಡಿ ಅಂತ ಸುಮ್ಮನೆ ಅದು. ಅವರು ಮಾರನೇ ದಿವಸ ಕಂಪ್ಲೇಂಟ್ ಕೊಟ್ಟಿದ್ದು ಸ್ಟೇಷನ್ಗೆ. ಎಲ್ಲ ಕೋತಿ ಬರೋದು ಸಹಜ, ಅದು ಪ್ರಾಣಿ, ಅದು ಕಲ್ಲು ಹೊಡಿ ಅಂಥದ್ದು ಏನಿರಲ್ಲ, ಬರ್ತವೆ ಹೋಗ್ತವೆ. ಕಲ್ಲು ಅವರು ಹೊಡೋದ್ರೆ ಅದು ಬೀಳೋದೆ ಗ್ಲಾಸ್ಗೆ. ಕೋತಿ ಬಂತು ಅಂತ ಅಂದ್ಬಿಟ್ಟಿದ್ದೇನೆ. ಸೊ ಅಂಗಡಿನಲ್ಲಿದ್ದಂಥ ಹುಡುಗು ಕಲ್ಲು ತೊಗೊಂಡು ಅದನ್ನು ಓಡಿಸ್ಲಿಕ್ಕೆ ಹೋಗಿ ಮೊದಲು ಒಂದು ಇನ್ಸಿಡೆಂಟ್ ಆಗಿದೆ, ಗ್ಲಾಸ್ ಹೋಗಿದೆ. ಆ ಗ್ಲಾಸ್ ಹೋದ ಸಂಬಂಧಪಟ್ಟಂಗೆ ನಂದು ಗ್ಲಾಸ್ ಹಾಕ್ಸ್ಕೊಡಿ ಅಂತ ಅಂದ್ಬಿಟ್ಟಿದ್ದೇನೆ. ಇವ್ರ ಮನೆಯವ್ರು ಕೇಳಿದ್ದಾರೆ. ಕೇಳಿದಾಗ ಒಬ್ರಿಗೊಬ್ರಿಗೂ ಮಾತು ಮುಂದುವರೆದಿದೆ. ಅದು ಮುಂದುವರೆದು ನಮಗೂ ಸಹ ಇದು ನೋಟಿಸ್ ಬಂದಿರಲಿಲ್ಲ. ಆಮೇಲೆ ಅಸೋಸಿಯೇಷನ್ಗೆ ಬಂದ ಮೇಲೆ ಸೊ ಇವ್ರನ್ನ ಕುಂಡ್ರಿಸಿ ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಪ್ರಗತಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಇಲ್ಲಿ ಕಪಿ ಚೇಷ್ಟೆ ಏನು ಮಾಡಿಲ್ಲ, ಇಲ್ಲಿ ಇವ್ರುಗಳದೇ ಚೇಷ್ಟೆ ಹೆಚ್ಚಾಗಿದೆ ಅನ್ಸುತ್ತೆ. ಮಾತಲ್ಲಿ ಬಗೆಹರಿಸ್ಕೊಳ್ಬಹುದಾಗಿತ್ತು, ಅದು ಹೊಡೆದಾಟಕ್ಕೆ ಹೋಗಿರೋದು ಒಂದು ಗಾಜು ಪುಡಿಯಾಗಿರೋ ವಿಚಾರಕ್ಕೆ ಯಾಕೆ ಇಷ್ಟು ಅತಿರೇಕಕ್ಕೆ ಹೋಯ್ತು ಅಂತ. ವಿಜಯ್, ನೀವು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಇಲ್ಲಿ ಕೋತಿ ಬಂದ್ ಹೋಗಿರುವಂತದ್ದು ಅಷ್ಟೇ ಕಾರಣ. ಆ ಕೋತಿ ಬಂದ್ ಹೋದ್ಮೇಲೆ ಈ ಹುಡುಗ ಏನಿರ್ತಾನೆ ಅಂದ್ರೆ ಆ ನಂದಿನಿ ಒಂದು KMF ಅಂಗಡಿಯನ್ನ ನಡೆಸ್ತಾ ಇರುವಂತಹ ಈ ಸರ್ಫೂಜ್ ಅವರ ತಮ್ಮನ ಮಗ ಏನಿರ್ತಾರೆ, ಆತನಿಗೆ ಒಂದು ಕಲ್ಲು ತಗೊಂಡು ಆ ಒಂದು 1 or 2 ಫ್ಲಾಟ್ ನಲ್ಲಿ ಇರುವಂತಹ ನಿವಾಸಿಗಳ ಮನೆ ಮೇಲೆ ಆತ ಕಲ್ಲು ಹೊಡಿತಾನೆ ಅನ್ನುವಂಥದ್ದು ಎದುರುಗಡೆ ಮನೆಯವರ ಆರೋಪ. ಕಲ್ಲು ಹೊಡೆದಂತಹ ಬರಸಕ್ಕೆ ಅಂದ್ರೆ ಆ ಕೋತಿಗೆ ಕಲ್ಲು ಹೊಡೆದಂತಹ ಒಂದು ರಭಸಕ್ಕೆ ಸೀದಾ ಹೋಗಿ ಆ ಕಲ್ಲು ಕಿಟಕಿಯ ಗಾಜಿಗೆ ಹೋಗ್ಬಿಡುತ್ತೆ, ಕಿಟಕಿ ಒಡೆದು ಹೋಗುತ್ತೆ. ಅದೇ ವಿಚಾರವಾಗಿ ಈ ಎದುರುಗಡೆ ಮನೆಯವರು ಜೊತೆಗೆ ಈ ಸರ್ಫೂಜ್ ಇವರಿಬ್ಬರ ಮಧ್ಯೆ ಜಗಳ ಶುರುವಾಗುತ್ತೆ. ಜಗಳ ಶುರುವಾದಂತಹ ಸಂದರ್ಭದಲ್ಲಿ ಈಕೆ ಹೇಳ್ತಾರೆ, ಅಂದ್ರೆ KMF ಹಾಲಿನ ಬೂತನ್ನ ನಡೆಸ್ತಾ ಇರುವಂತಹ ಸರ್ಫೂಜ್ ಅವರು ಹೇಳ್ತಾರೆ, ನಾನು ಅದನ್ನ ಕಟ್ಕೊಡ್ತೀನಿ, ಅದೇನ್ ದುಡ್ಡಿದೆ ಅದನ್ನ ನಾನು ಕಟ್ಕೊಡುವಂತಹ ಕೆಲಸ ಮಾಡ್ತೀನಿ ಅಂತ ಮೊದಲನೇ ದಿನ ಹೇಳ್ತಾರೆ. ಇದಾಗಿದ್ದು ಯಾವಾಗ 25ನೇ ತಾರೀಕು ಆಗಿರುವಂತಹ ಘಟನೆ ಇದು. ಸೊ ಅದಾದ ತಕ್ಷಣ ಅಲ್ಲೇ ಇವರು ಸಾರ್ಟ್ ಔಟ್ ಮಾಡ್ಕೊಂಡಿದ್ರೆ ಇಷ್ಟು ದೊಡ್ಡ ಮ್ಯಾಟರ್ ಆಗ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಕಿಟಕಿಯನ್ನ ಸರಿ ಮಾಡುವಂತಹ ರಿಪೇರ್ ಮಾಡುವಂತವರು ಫೋನ್ಗೆ ಸಿಗೋದಿಲ್ಲ ಅಂತ ಹೇಳಿ 2 ದಿನ ಟೈಮ್ ಅನ್ನ ತಗೊಳ್ತಾರೆ. 2 ದಿನ ಆದ
ಅದಾದ್ಮೇಲೆ ಎದುರುಗಡೆ ಮನೆಯವರು ಮತ್ತೆ ಬಂದು ಜಗಳ ಮಾಡ್ತಾರೆ. ನಿನಗೆ ಏನೋ ಕಿಟಕಿಯನ್ನ ಸರಿ ಮಾಡಿಕೊಡುವಂತಹ ಯೋಗ್ಯತೆ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಇಬ್ಬರ ಮಧ್ಯೆ ಮತ್ತೆ ಜಗಳ ಆಗುತ್ತೆ. ಜಗಳ ಆದಂತಹ ಸಂದರ್ಭದಲ್ಲಿ ಅವಾಚ್ಯ ಪದಗಳನ್ನ ಪರಸ್ಪರ ಇಬ್ರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರಂತೆ. ಆದ್ರೆ ಇವರು ಒಬ್ರ ಮೇಲೆ ಒಬ್ರು ಆರೋಪವನ್ನ ಮಾಡ್ತಾ ಇದ್ದಾರೆ. ತೇಜು ಅವರ ಮನೆಯವರು ಹೇಳ್ತಾ ಇರುವಂತದ್ದು ಈ ಸರ್ಫೂಜೆ ನಮ್ಮ ಮೇಲೆ ಕೆಟ್ಟ ಭಾಷೆಯನ್ನ ಮಾತಾಡಿದ್ದಾರೆ ಅಂತ. ಆದ್ರೆ ಈ ಸರ್ಫೂಜ್ ಹೇಳ್ತಾ ಇರುವಂತದ್ದು ಅವರೇ ನನ್ನ ಮೇಲೆ ಕೆಟ್ಟ ಭಾಷೆಯನ್ನ ಪದ ಬಳಕೆಯನ್ನ ಮಾಡಿದ್ರು, ಆ ಕಾರಣದಿಂದ ನಾನು ಚಪ್ಪಲಿಯನ್ನ ಎತ್ತಿದೆ ಅನ್ನುವಂತಹ ವಿಚಾರವನ್ನ ಮಾತಾಡ್ತಾರೆ. ಚಪ್ಪಲಿಯನ್ನ ಎತ್ತಿರುವಂತಹ ಕಾರಣಕ್ಕೆ ಎದುರುಗಡೆ ಮನೆಯವರಿಗೆ ಸಿಟ್ಟು ಬರುತ್ತೆ. ಎದುರುಗಡೆ ಮನೆಯವರು ಇವ್ರ ಮೇಲೆ ಮುಗಿ ಬೀಳ್ತಾರೆ, ಇವರು ಅವ್ರ ಮೇಲೆ ಮುಗಿ ಬೀಳ್ತಾರೆ. ಇಬ್ರು ಹೆಣ್ಮಕ್ಳು ಏನಿರ್ತಾರೆ ಅಂದ್ರೆ ಈ ಮಹಿಳೆಯರು ಏನಿರ್ತಾರೆ, ಇಬ್ರು ಮಹಿಳೆಯರು ಜಗಳವನ್ನ ಆಡೋದಕ್ಕೆ ಶುರು ಮಾಡ್ತಾರೆ. ಒಬ್ರ ಮೇಲೆ ಒಬ್ರು ಬಿದ್ಕೊಂಡು ಜಗಳವನ್ನ ಆಡೋದಕ್ಕೆ ಶುರು ಮಾಡ್ತಾರೆ, ಕೈ ಮಿಲಾಯಿಸ್ತಾರೆ. ತೇಜು ಅವರ ಮನೆಯಲ್ಲಿ ತೇಜು ಪ್ರೆಗ್ನೆಂಟ್ ಆಗಿದ್ದಂತಹ ಕಾರಣ ಆಕೆಯನ್ನ ಈಗ ಮಾತಾಡಿದ್ರಲ್ಲ ಉಮೇಶ್ ಅನ್ನೋರು, ಆಕೆಯ ತಂದೆ, ಅವರು ಕರ್ಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಜಗಳ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇವರಿಬ್ಬರ ಮನೆಯಲ್ಲಿ ಇರುವಂತಹ ಗಂಡಸರ ಎಂಟ್ರಿ ಆಗ್ತಾರೆ, ಅವರು ಕೂಡ ಫೈಟಿಂಗ್ ಮಾಡ್ತಾರೆ. ಇದೆಲ್ಲವೂ ಕೂಡ ಕೆಂಗೇರಿ ಪೊಲೀಸ್ ಠಾಣೆ ಅಂದ್ರೆ ಉಪನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರುತ್ತೆ. ಪೊಲೀಸ್ ಠಾಣೆಯಲ್ಲೂ ಕೂಡ ಸಂಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅಲ್ಲೂ ಕೂಡ ಇನ್ಸ್ಪೆಕ್ಟರ್ ಎದುರುಗಡೆ ಇವರು ಜಗಳ ಆಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.